Yo, Namaskara, what's up, peeps? It's your boy Shaki back again with another video. Just like always on a Saturday afternoon. Today we are going to be discussing about a lot of stuff which is bike related, and we are going to test it out. ನೋಡ್ಬೋದು ಇವಾಗ 4000 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಗಾಡಿದು ಸೆಕೆಂಡ್ ಸರ್ವಿಸ್ ಆಯಿತು ಲಾಸ್ಟ್ ವೀಕು. ಅದಕ್ಕೆ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೆ, ಟೈಮೇ ಸಿಗ್ತಾ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ, ಐ ಹ್ಯಾವ್ ಬೀನ್ ಇನ್ಆ್ಯಕ್ಟಿವ್ ಅಗೇನ್. ಸಿ ಇಫ್ ಐ ಗೋ ಟು ಬೈಕ್ ಇನ್ಫೋ ಆ್ಯಂಡ್ ಸರ್ವಿಸ್, ನನ್ನ ಗಾಡಿ ಇವಾಗ ಲೇಟೆಸ್ಟ್ ಫರ್ಮ್ವೇರ್ ಅಪ್ಡೇಟಲ್ಲಿದೆ, A22 ಫರ್ಮ್ವೇರ್ ಅಪ್ಡೇಟ್. ದಿಸ್ ಈಸ್ ಬಜಾಜ್ NS 400Z UG 2025 model, 373cc with 43 PS ಪವರ್. ಸೊ ಕೇಳಿದೆ ಸರ್ವಿಸ್ ಅವ್ರನ್ನ, ಬಡ್ಡಿ ಮಕ್ಕಳು A19ನಲ್ಲಿತ್ತು ಸರ್, ಇದೇ ಲೇಟೆಸ್ಟು, ಇದೆ ಅಷ್ಟೇ ಅಂದ್ಬಿಟ್ರು. ಆಮೇಲೆ ನಾನು ಅವ್ರಿಗೆ ಇಂಟರ್ನೆಟಲ್ಲಿ ತೋರಿಸಿ ಪ್ರೂವ್ ಮಾಡಿ, ಆಮೇಲೆ ಬೇರೆ ಅದು ಹೊಸ ಅದು NS 400Z ಯಾರೋ ತೊಗೊಂಡು ಬಂದ, ಅವ್ನ ಗಾಡೀಲಿ ತೆಗೆದ್ಬಿಟ್ಟು ತೋರಿಸ್ದೆ, A22 ಲೇಟೆಸ್ಟ್ ಅಂತ. ಹೌದು ಸರ್ ಕರೆಕ್ಟು ಅಂತ ಆವಾಗ ಒಪ್ಕೊಂಡ್ರು. ಓಕೆ, ಸರ್ವಿಸ್ ಏನೋ ಚೆನ್ನಾಗಿತ್ತು, ಬಟ್ ವಾಷಿಂಗಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ರು. ಅವ್ನು ಯಾರೋ ಹುಡುಗ ನೋಡ್ದಿರೆ ಇಂಜಿನ್ ಹತ್ರ ಎಲ್ಲ ಜಾಸ್ತಿ ಜಟ್ ಬಿಟ್ಬಿಟ್ಟಿದ್ದ. ಒಂದು ಸ್ವಲ್ಪ ಸ್ಪಾರ್ಕ್ ಪ್ಲಗ್ ಹತ್ರ ಎಲ್ಲ ವಾಟ್ರ್ ಸೇರ್ಕೊಂಡ್ಬಿಟ್ಟು ಗಾಡಿ ಫುಲ್ಲು ಮಿಸ್ಸಿಂಗ್ ಹೊಡಿತಾಯಿತ್ತು. ನನಗೆ ಏನಾಯ್ತಪ್ಪ ಇದು, ಫರ್ಮ್ವೇರ್ ಅಪ್ಡೇಟ್ ಮಾಡಿದ್ದಕ್ಕೆ ಏನಾದ್ರು ಹಾಳಾಗೋಯ್ತಾ ಅಂತ ಫುಲ್ ಟೆನ್ಷನ್ ಆಗಿಬಿಡ್ತು. ಆಮೇಲೆ ಏನ್ರಿ ಮಾಡಿದ್ದೀರಾ ಅಂತ ತೋರಿಸಿದ್ದಕ್ಕೆ ವಾಪಸ್ಸು ದೇ ಓಪನ್ಡ್ ಅಪ್ ದ ಫ್ಯೂಯಲ್ ಟ್ಯಾಂಕ್ ಆ್ಯಂಡ್ ಅಲ್ಲಿ ಏರ್ ಹೊಡೆದ್ಬಿಟ್ಟು ಸ್ಪಾರ್ಕ್ ಪ್ಲಗ್ ಎಲ್ಲ ಇದು ಕಾರ್ಬನ್ ಡೆಪಾಸಿಟ್ ಆಗಿಬಿಟ್ಟಿತ್ತು. ಸೊ ದೇ ರೀಪ್ಲೇಸ್ ದ ಸ್ಪಾರ್ಕ್ ಪ್ಲಗ್ ಫಾರ್ ಫ್ರೀ ಆ್ಯಂಡ್ ದೆನ್ ಇಟ್ ಬಿಕೇಮ್ ವೆರಿ ಗುಡ್ ಆ್ಯಕ್ಚುಲಿ. ಮಿಸ್ಸಿಂಗ್ ಪ್ರಾಬ್ಲಮ್ ಎಲ್ಲ ಹೋಯಿತು. ಸೊ ಈ ಥರ ಕೇರ್ಲೆಸ್ನೆಸ್ಸಿಂದ ಬಜಾಜ್ ಸರ್ವಿಸ್ಗೆ ಎಲ್ಲರೂ ಬೈತಾರೆ. ಆಮೇಲೆ ಫೀಡ್ಬ್ಯಾಕ್ ಕಾಲು ಬಂತು, ಏನು ಮಾಡಲಿ ಅಂತ ಗೊತ್ತಾಗಿಲ್ಲ. ಬಟ್ ಐ ಹ್ಯಾಡ್ ಟು ಮೆನ್ಷನ್ ದಟ್ ಈ ಥರ ವಾಷಿಂಗಲ್ಲಿ ಮಿಸ್ಟೇಕ್ ಮಾಡಿದ್ರಿಂದ ವಿ ಹ್ಯಾಡ್ ಟು ಓಪನ್ ಅಪ್ ದ ಫ್ಯೂಯಲ್ ಟ್ಯಾಂಕ್ ಆ್ಯಂಡ್ ಆಲ್ ಅಂತ. ಅದು ಬಿಟ್ಟರೆ ಸರ್ವಿಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆಯಿಲ್ ಮತ್ತು ಬ್ರೇಕ್ ಫ್ಲೂಯಿಡ್ಸು ಎಲ್ಲದನ್ನು ಚೇಂಜ್ ಮಾಡಿದ್ದಾರೆ. ಸೆಕೆಂಡ್ ಸರ್ವಿಸಲ್ಲಿ ಏರ್ ಫಿಲ್ಟರ್ ಏನು ಚೇಂಜ್ ಮಾಡಲ್ವಂತೆ. ಥರ್ಡ್ ಸರ್ವಿಸಲ್ಲಿ ಏರ್ ಫಿಲ್ಟರ್ ಚೇಂಜ್ ಮಾಡೋದು. ಆ್ಯಂಡ್ ಥ್ರಾಟಲ್ ಬಾಡಿ ಕ್ಲೀನಿಂಗ್ ಆಗಿದೆಯಪ್ಪ. ಸೊ ಅದರಿಂದನೇ ನಮಗೆ ಮೇನ್ ಡಿಫ್ರೆನ್ಸ್ ಗೊತ್ತಾಗೋದು ಪರ್ಫಾರ್ಮೆನ್ಸಲ್ಲಿ. ಸೊ ಲೆಟ್ಸ್ ಫೈಂಡ್ ಔಟ್. ಇಲ್ಲೊಂದು ಫ್ಯೂಯಲ್ ಸ್ಟಾಪ್ ಹಾಕಿ ದೆನ್ ವಿಲ್ ಗೋ ಟು ನೈಸ್ ರೋಡ್. ₹600. ಹಾಂ, ಎಷ್ಟಾಗಿದೆ ಪೆಟ್ರೋಲು? ₹3.21 ಜಾಸ್ತಿ ಆಗಿದೆ. ಔಟ್ A22 ಫರ್ಮ್ವೇರ್ ಅಪ್ಡೇಟ್ದು ರಿಲೀಸ್ ನೋಟ್ಸ್ ನೋಡಿದ್ರೆ ವಿ ಕ್ಯಾನ್ ಸಿ ದೇ ಸೇ ದಟ್ ದೇ ಹ್ಯಾವ್ ಮೇಡ್ ಇಂಪ್ರೂವ್ಮೆಂಟ್ಸ್ ಟು ರೋಡ್ ಮೋಡ್, ವಿಚ್ ಐ ಕ್ಯಾನ್ ಅಬ್ಸರ್ವ್. ರೋಡ್ ಮೋಡಲ್ಲಿ ಸ್ವಲ್ಪ ಲೋ ಆ್ಯಂಡ್ ಟಾರ್ಕ್ ಕಮ್ಮಿ ಇತ್ತು, ಸಿಟಿಲಿ ಓಡ್ಸೋಕ್ಕೆ ಕಷ್ಟ ಆಗ್ತಾಯಿತ್ತು. ನಾವು ದೇ ಹ್ಯಾವ್ ಇಂಪ್ರೂವ್ಡ್ ದಟ್. ಥರ್ಡ್ ಗೇರಲ್ಲಿ ಆರಾಮಾಗಿ ಸ್ಟ್ರೈಟ್ ರೋಡ್ಸಲ್ಲಿ, ಫ್ಲ್ಯಾಟ್ ರೋಡ್ಸಲ್ಲಿ ಓಡಿಸ್ಬೋದು, ಅಂದರೆ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲಿ. ಮುಂಚೆ ಸೆಕೆಂಡ್ ಗೇರ್ಗೆ ಬರಬೇಕಾಗಿತ್ತು. ಸೊ ದೇ ಹ್ಯಾವ್ ಮೇಡ್ ದಟ್ ಇಂಪ್ರೂವ್ಮೆಂಟ್ ಇನ್ ದ ಲೋ ಆ್ಯಂಡ್ ಟಾರ್ಕ್. ಅದರ್ ದ್ಯಾನ್ ದ್ಯಾಟ್ ಸ್ಪೋರ್ಟ್ ಮೋಡು ಸ್ವಲ್ಪ ಓಡಿಸಿದೆ, ಜಾಸ್ತಿ ಓಡಿಸಿಲ್ಲ. ಇಟ್ ಹ್ಯಾಸ್ ಬಿಕಮ್ ಮೋರ್ ಪೆಪ್ಪಿ ಆ್ಯಂಡ್ ಥ್ರಾಟಲ್ ರೆಸ್ಪಾನ್ಸ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. I'm not sure if it's because of the firmware update or if it's because of the throttle body cleaning, but I can definitely feel the difference. ಸ್ಪೋರ್ಟ್ ಶಿಫ್ಟರಲ್ಲಿ ಇನ್ನೂ ಚೆನ್ನಾಗಿ ಅಕ್ಯುರೇಟಾಗಿ ಬೀಳ್ತಾ ಇದೆ.
gears. So I don't know about the top speed, man. I don't think we can test it out today because there is a bit of traffic, but I will try from gear to gear. Okay, first gear 60, second gear 87, third gear 112, oh crazy. ಮುಂಚೆ ಫೋರ್ತ್ ಗೇರು 137ಗೆ ಲಿಮಿಟರ್ ಬರ್ತಾ ಇತ್ತು. 137 ರೀಚ್ ಆದರೂ ಲಿಮಿಟರ್ ಬಂದಿಲ್ಲ. Definitely I can see some improvement in the 138ಗೆ ಲಿಮಿಟರ್ ಬಂತು ಫೋರ್ತ್ ಗೇರು. I don't think ಫಿಫ್ತ್ ಗೇರ್ನ ಪುಷ್ ಮಾಡ್ಬೋದು ಅಂತ. That's too much traffic here. ಗಾಡಿ ಲಿಟ್ರಲಿ ಫ್ಲೈ ಆಗ್ತಾ ಇದೆ ಗುರು. Insane. Why we buy NS 400Z? This is the reason. ಪ್ರತಿಯೊಂದು ಗೇರಲ್ಲೂ ಆ ಪುಲ್ಲು ನಿಮಗೆ ಫೀಲ್ ಆಗುತ್ತೆ. ಆ 43 PS ಫೀಲ್ ಆಗುತ್ತೆ. ಫಿಫ್ತ್ ಗೇರಲ್ಲೂ ಫೀಲ್ ಆಗುತ್ತೆ. ಸಿಕ್ಸ್ತ್ ಗೇರಲ್ಲೂ ಆ ಪುಷು ಫೀಲ್ ಆಗುತ್ತೆ. ದಟ್ಸ್ ದ ರೀಸನ್ we buy NS 400Z. Yes. ಮತ್ತೆ ಇನ್ನೇನು ಸಮಾಚಾರ ಗೈಸ್? ಎಂಜಾಯ್ ಮಾಡ್ತಾ ಇದ್ದೀರಾ ಬ್ಲಾಗ್ಸ್ನ? ಇಲ್ಲ ಬೋರಿಂಗ್ ಆಗ್ತಾ ಇದೆಯಾ? ಸ್ವಲ್ಪ ಫೀಡ್ಬ್ಯಾಕ್ ಕೊಡಿ. ವಿತ್ ದ ಲಿಮಿಟೆಡ್ ಟೈಮ್ ಐ ಹ್ಯಾವ್ ನೌ ಡೇಸ್, ಐ ಆಮ್ ಟ್ರೈಂಗ್ ಟು ಸ್ಕ್ವೀಸ್ ಇನ್ ಮೈ ವ್ಲಾಗ್ಸ್. ಓ ಶಿಟ್, there is no U-turn here. Fuck. ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಹೇಗೋ ಇದ್ದೇನ. ಮಳೆ ಬರಬೇಕಪ್ಪ, ತುಂಬ ಸೆಕೆ ಆಗಿಬಿಟ್ಟಿದೆ. ಓ ದಲೈ ಲಾಮಾ, ಹಾಯ್ ದಲೈ ಲಾಮಾ, ವಾಟ್ಸ್ ಅಪ್? Where's your helmet, Dalai Lama sir? Yeah, I'm saving up some money, but ಸುಮ್ಮನೆ ಹಂಗೆ ಖರ್ಚಾಗ್ಬಿಡ್ತಾ ಇದೆ ಎಲ್ಲ. I'm trying to save as much as I can, but ಎಲ್ಲೋ ಒಂದು it finds a way. ನಮ್ಮಮ್ಮ ಹೇಳ್ತಾಯಿದ್ರು ಚಿಕ್ಕ ವಯಸ್ಸಿಂದ, ನೀನು ನೀರು ಜಾಸ್ತಿ ಖರ್ಚು ಮಾಡ್ತೀಯಾ, ನಲ್ಲಿ ಬೇಗ ಆಫ್ ಮಾಡಲ್ಲ, ನೀನು ನೀರು ಹೆಂಗೆ ಜಾಸ್ತಿ ಖರ್ಚು ಮಾಡ್ತೀಯೋ ಹಂಗೆ ದುಡ್ಡು ನಿನ್ನ ಕೈಯಿಂದ ಹೋಗ್ತಾ ಇರುತ್ತೆ ಅಂತ. 100% ನಿಜ ಅನಿಸುತ್ತೆ. ಸೇವ್ ವಾಟರ್, ಸೇವ್ ಮನಿ ಅಷ್ಟೇ. ಓ ದಲೈ ಲಾಮಾ ಇಸ್ ಬ್ಯಾಕ್ ಅಗೇನ್. So that's it for today guys. I hope you guys have a nice week ahead, and let's catch up soon. I will try to bring out more exciting stuff rather than my city rides and my casual stuff. I will try to plan something
just for uploading vlogs. And yep, stay tuned. Shaki signing off. Until next time, peace out. Are you okay, bro?